ಈಗ ಲೈವ್ನಲ್ಲಿ ನಾನು ನೋಡ್ತಾ ಇದ್ದೀನಿ ಎಲ್ರಿಗೂ ರಕ್ಷಿತಾ ಮತ್ತು ನಮ್ಮ ವೇಸ್ಟ್ ಬಾಡಿ ಸ್ಪಂದನ ಇದ್ದಾರಲ್ವಾ, ಅವರು ಗೋಧಿ ದೋಸೆ ಮತ್ತು ದಾಲ್ ಹೀಗೆ ಎಲ್ಲ ತಿಂಡಿ ಮಾಡಿಕೊಟ್ರು. ಈಗ ಎಲ್ಲರೂ ತಿಂಡಿ ತಿಂದರು. ಕಾವ್ಯ ಒಬ್ಬಳೇ ಬೆಡ್ರೂಮ್ನಲ್ಲಿ ಯೋಚಿಸ್ತಾ ಕೂತಿದ್ದಾಳೆ. ನನ್ನ ತಮ್ಮ ಏನೋ ಹೇಳಿ ಹೋದ್ನಲ್ವಾ, ನಮ್ಮಮ್ಮ ಏನೋ ಹೇಳಿ ಹೋದ್ರಲ್ವಾ, ಈಗ ನಾನು ಅದರ ವಿಷಯವಾಗಿ ಹೇಗೆ ಆಟ ಆಡಲಿ, ನಾನು ಗಿಲ್ಲಿಯನ್ನು ನಾನು ಹೇಗೆ ಹತ್ತಿರ ಮಾಡಿಕೊಳ್ಳಿ, ಗಿಲ್ಲಿಯಿಂದ ದೂರ ಇರೋಣ ಅಂತ ಅಂದ್ಕೊಂಡಿದ್ದೆ. ಅದೆಲ್ಲ ನಮ್ಮ ಆಡಿಯನ್ಸ್ ನೋಡಿಬಿಟ್ಟಿದ್ದಾರೆ. ಇನ್ನು ಮುಂದೆ ಹೇಗೆ ಹತ್ತಿರ ಇರೋದಕ್ಕೆ ಸಾಧ್ಯ ಆಗತ್ತೆ, ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಅಂತ ಯೋಚಿಸ್ತಾ ಒಬ್ಬಳೇ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಯಾರು? ಕಾವ್ಯ. ಕಾವು ಹಾವಾಗಿ ಯೋಚಿಸ್ತಾ ಇದ್ದಾಳೆ. ಹಾವು ಒಂದು ಎಲ್ಲರನ್ನ ಹೇಗೆ ಸೌಂಡ್ ಮಾಡ್ದೇನೆ ಕಚ್ಚಿ ಪ್ರಾಣವನ್ನು ತೆಗೆದುಬಿಡುತ್ತೆ, ಹಾಗೆ ನಮ್ಮ ಕಾವು ಯೋಚಿಸ್ತಾ ಇದ್ದಾಳೆ. ಪ್ರಾಣ ತೆಗೆಯೋದಕ್ಕೆ ಅಲ್ಲ, ಆದರೆ ನಮ್ಮ ಗಿಲ್ಲಿ ಜೊತೆ ಕೂತ್ಕೊಂಡು ಹೇಗೆ ನಾನು ಮಿಂಗಲ್ ಆಗಲಿ, ಮುಂದೆ ಹೇಗೆ ನಾನು ಇವ್ರ ಜೊತೆ ಸೇರಿಕೊಂಡು ಆಟ ಆಡಲಿ, ನಾನು ಏನು ಪ್ಲ್ಯಾನ್ ಮಾಡಿ ಅವನ ಹತ್ರ ಸೇರಿಕೊಳ್ಳಿ ಅಂತ ಎಲ್ಲವನ್ನ ಯೋಚಿಸ್ತಾ ಕೂತಿದ್ದಾಳೆ. ಅಂದರೆ ಅವ್ರ ತಮ್ಮ ಮತ್ತು ಅವ್ರ ಅಮ್ಮ ಎಲ್ಲ ಹೇಳಿದ ಮಾತನ್ನು ಜ್ಞಾಪಕ ಮಾಡ್ಕೊಳ್ತಾ ಮುಂದಿನ ದಿನಗಳಲ್ಲಿ ನಾನು ಗಿಲ್ಲಿ ಹತ್ರ ಹೇಗೆ ನಾನು ಟೈಮ್ ಪಾಸ್ ಮಾಡಲಿ ಅಂತ ಒಂದು ಯೋಚಿಸ್ತಾ ಕೂತಿದ್ದಾಳೆ. ಈಗ ಅವ್ರ ತಮ್ಮ ಮತ್ತು ಅವ್ರ ಅಮ್ಮ ಎಲ್ಲವನ್ನ ಹೇಳಿದ್ದನ್ನು ನಾವೆಲ್ಲ ನೋಡಿಬಿಟ್ಟಿದ್ದೀವಿ ಅಲ್ವಾ. ಈಗ ಅವಳೇನಾದರೂ ಒಂದು ಎಕ್ಸ್ಟ್ರಾ ಮಾತುಕತೆ ಅಥವಾ ಎಕ್ಸ್ಟ್ರಾ ಒಡನಾಟ ಈ ಥರ ಎಲ್ಲ ಇಟ್ಕೊಂಡ್ಬಿಟ್ರೆ ನಮಗೆ ಗೊತ್ತಾಗತ್ತೆ ಗಿಲ್ಲಿ ಹತ್ರ ಇವಳು ನಾಟಕ ಆಡ್ತಾ ಇದ್ದಾಳೆ, ಅವ್ರ ತಮ್ಮ ಮತ್ತು ಅವ್ರ ಅಮ್ಮ ಎಲ್ಲ ಹೇಳಿ ಹೋಗಿದ್ದಕ್ಕೆ ಅಂತ ನಮಗೆ ಗೊತ್ತಾಗ್ಬಿಡತ್ತೆ. ಏನು ಮಾಡೋಣ, ಈಗ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಆಗಿಬಿಟ್ಟಿದೆಯಲ್ವ ನನಗೆ ಅಂತ ಯೋಚನೆ ಮಾಡ್ತಾ ಕಾವ್ಯ ಒಬ್ಬಳೇ ಬೆಡ್ರೂಮ್ನಲ್ಲಿ ಕೂತಿದ್ದಾಳೆ. ಬೆಳಿಗ್ಗೆ ಎದ್ಲು, ಗಿಲ್ಲಿ ಹೇಳಿರ್ತಾನಲ್ವ ಅದನ್ನು ಮಾಡಿದ್ಲು ಬಿಟ್ಲೋ ಗೊತ್ತಿಲ್ಲ, ಸ್ನಾನ ಮಾಡಿಬಿಟ್ಲು, ಚೆಂದ ರೆಡಿ ಆದ್ಲು. ಈಗ ಸ್ಟೈಲಾಗಿ ಬಂದು ಒಂದು ಬೆಡ್ರೂಮ್ನಲ್ಲಿ ಕೂತ್ಕೊಂಡು ಅವಳು ಬೆಡ್ ಮೇಲೆ ಯೋಚಿಸ್ತಾ ಕೂತಿದ್ದಾಳೆ. ಇವಳ್ದು ಮತ್ತು ಸ್ಪಂದನಂದು ಇದೇ ಕಥೆ ಅಲ್ವಾ. ಬೆಳಿಗ್ಗೆ ಎದ್ಬಿಡೋದು, ಸ್ನಾನ ಮಾಡ್ಕೊಳ್ಳೋದು, ಚೆಂದ ರೆಡಿ ಆಗಿಬಿಟ್ಟು ಸ್ಟೈಲಾಗಿ ಇಲ್ಲಿಂದಿಲ್ಗೆ ವಾಕ್ ಮಾಡ್ಕೊಳ್ಳೋದು, ಮತ್ತು ಅವ್ರಿವ್ರ ಬಗ್ಗೆ ಕುತಂತ್ರವಾಗಿ ಯೋಚಿಸ್ಕೊಳ್ಳೋದು, ರಕ್ಷಿತನ ಬಗ್ಗೆ ತುಂಬ ನೆಗೆಟಿವ್ ಆಗಿ ಮಾತಾಡೋದು. ಇವರೆಲ್ಲ ನಮ್ಮ ಕಲರ್ಸ್ ಚಾನಲ್ನ ಮಕ್ಕಳಲ್ವಾ, ಹಾಗಾಗಿ ಇವರೇನೇ ಮಾಡಿದ್ರೂ ನಡ್ಕೊಂಡು ಹೋಗ್ತಾ ಇರುತ್ತೆ. ಸ್ಪಂದನ ಸ್ಟೈಲಾಗಿ ಕಾರ್ನಲ್ಲಿ ಹೋದ್ಲು, ಸ್ಟೈಲಾಗಿ ಬಂದ್ಲು. ಈ ರೀತಿ ಸ್ಟೈಲಿಶ್ ಆಗಿ ಇರೋದ್ರಿಂದನೇ ಸ್ಪಂದನ ಇದುವರೆಗೂ ಉಳ್ಕೊಂಡಿದ್ದಾಳೆ ಅನ್ನೋ ರೀತಿ ಆಯಿತು. ಅವಳು ಗ್ಲ್ಯಾಮರ್ ಕ್ವೀನ್ ಅಂತೆ. ಕಾಮೆಂಟ್ಗಳಲ್ಲಿ ಬರುತ್ತೆ ಅವಾಗವಾಗ ಒಂದೊಂದು ಸರ್ತಿ. ವೇಸ್ಟ್ ಬಾಡಿ ಈ ಥರ ಎಲ್ಲ ತುಂಬ ಬರುತ್ತೆ. ಅಪರೂಪವಾಗಿ ಒಂದೊಂದು ಒಳ್ಳೆ ಕಾಮೆಂಟ್ಗಳು ಸ್ಪಂದನಾಗೆ ಬರುತ್ತೆ. ಅಲ್ಲಿ ಹೇಳ್ತಾ ಇದ್ರು ಗ್ಲ್ಯಾಮರ್ ಕ್ವೀನ್ ಸ್ಪಂದನ ಅಂತ. ಗ್ಲ್ಯಾಮರಸ್ ಆಗಿ ಇರೋದ್ರಿಂದನೇ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಉಳ್ಕೊಂಡಿದ್ದಾಳೆ ಅನಿಸುತ್ತೆ. ಒಂದು ಕೆಲಸ ಮಾಡೋದಿಲ್ಲ, ಒಂದು ಎಂಟರ್ಟೈನ್ಮೆಂಟ್ ಮಾಡೋದಿಲ್ಲ, ಒಂದು ಟಾಸ್ಕ್ನಲ್ಲಿ ಇಲ್ಲ, ಕೂತ್ಕೊಂಡ್ಬಿಡೋದು, ಚೆಂದ ರೆಡಿಯಾಗಿ ಕೂತ್ಕೊಂಡ್ಬಿಡೋದು, ಅವ್ರಿವ್ರ ಬಗ್ಗೆ ಮಾತಾಡ್ತಾ ಇರೋದು. ದಿನ ಪೂರ್ತಿ ಅವಳಿಗೆ ಮತ್ತು ಕಾವ್ಯನ್ಗೆ ಧನುಷ್ಗೆ ಇದೇ ಕೆಲಸ ಆಗತ್ತೆ. ಧನುಷ್ ನೋಡಿ ಮಾಳು ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ನಲ್ಲಿ ಏನೂ ಇಲ್ವಂತೆ. ಸ್ಪಂದನ ಅದು ಉಕ್ಕಿ ಹರಿತಾ ಇದೆ ನೋಡಿ. ಅದಕ್ಕೆ ಧನುಷ್ ಹೇಳ್ತಾನೆ ಮಾಳು ಹೋಗಬೇಕು ಮನೆಗೆ, ಸ್ಪಂದನ ಉಳಿಬೇಕು ಅಂತ ಇರಬೇಕು. ಇಷ್ಟೊಂದು ಒಂದು ಕುರುಡುತನ ಇರಬಾರ್ದು. ಕಣ್ಣಿಗೆ ಕಾಣ್ತಾ ಇಲ್ವಾ ಯಾರು ಚೆಂದ ಆಡ್ತಾ ಇದ್ದಾರೆ, ಯಾರು ಚೆಂದ ಆಡ್ತಾ ಇಲ್ಲ ಅನ್ನೋದು ಧನುಷ್ಗೆ ಗೊತ್ತಾಗ್ತಾ ಇಲ್ವಾ. ಫ್ರೆಂಡ್ಶಿಪ್ ಇರಬೇಕು, ಎಷ್ಟರಲ್ಲಿರಬೇಕು ಅಷ್ಟರಲ್ಲಿದ್ರೇ ಚೆಂದ. ಈಗ ಹಾಗಾದರೆ ಬಿಗ್ ಬಾಸ್ ವಿನ್ನರ್ ಆಗಿ ಏನಾದರೂ ಧನುಷ್ ಸೆಲೆಕ್ಟ್ ಆದಾಗ ಟ್ರೋಫಿ ನನಗೆ ಬೇಡ ಸ್ಪಂದನಕ್ಕೆ ಕೊಟ್ಬಿಡಿ ಅಂತ ಹೇಳಿಬಿಡ್ತಾನಾ? ಅವನೇ ತಾನೇ ಇಸ್ಕೊಂಡು ಹೋಗ್ತಾನೆ. ಬೇಡ, ಅವನಿಗೂ ಬರೋದು ಬೇಡ, ಸ್ಪಂದನಂಗೂ ಬರೋದು ಬೇಡ, ಕಾವ್ಯಂಗೂ ಬರೋದು ಬೇಡ. ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರು ಚೆಂದ ಆಡ್ತಾ ಇದ್ದಾರೆ, ಎಲ್ರಿಗೂ ಅವ್ರ ಕಂಡ್ರೆ ತುಂಬ ಇಷ್ಟ ಇದೆ, ಅವ್ರು ಏನು ಫೇಕ್ ಇಲ್ಲ, ಅವ್ರಿಗೇನು ಅನಿಸುತ್ತೆ ಅದನ್ನು ಹೇಳ್ತಾರೆ ಬಾಯಿ ಬಿಟ್ಟು, ಏನನ್ಸುತ್ತೆ ಅದನ್ನು ಮಾಡ್ತಾರೆ, ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿದ್ದಾರೆ. ಅದರಿಂದ ಅವರಿಬ್ಬರೇ ಸುದೀಪ್ ಕೈಯಲ್ಲಿ ಇರಬೇಕು. ಏನಂತೀರಾ? ನಾನು ಏನು ಹೇಳೋಕೆ ಹೊರಟೆ ಅಂದರೆ ಕಾವ್ಯ ತುಂಬ ಯೋಚಿಸ್ತಾ ಇದ್ದಾಳೆ. ಬಿಗ್ ಬಾಸ್ನಲ್ಲಿ ನನ್ನ ನಡತೆ ಹೇಗಿರಬೇಕು, ಗಿಲ್ಲಿ ಜೊತೆ ನನ್ನ ನಡತೆ ಹೇಗಿರಬೇಕು ಅನ್ನೋದನ್ನು ತುಂಬ ಯೋಚಿಸ್ತಾ ಇದ್ದಾಳೆ. ಅದನ್ನು ನೋಡಿದೆ ಈಗ ಬಿಗ್ ಬಾಸ್ ಲೈವ್ನಲ್ಲಿ. ರಕ್ಷಿತಾ ಸೆಕೆಂಡ್ನಲ್ಲಿ ಸೇವ್ ಆಗ್ತಾ ಇದ್ಲು. ಈಗ
ಫೋರ್ತ್, ಥರ್ಡ್ ಈ ಥರ ಸ್ಥಾನಕ್ಕೆ ಹೋಗ್ತಾ ಇದ್ದಾಳೆ. ಯಾಕೆ ಯಾರು ರಕ್ಷಿತಂಗೆ ಓಟ್ ಮಾಡ್ತಾ ಇಲ್ವಾ? ಏನಾದರೂ ನಾವು ಓಟ್ ಮಾಡ್ತಾ ಇರೋದನ್ನ ಬಿಗ್ ಬಾಸ್ ತಗೊಳ್ತಾ ಇಲ್ವಾ, ಲೆಕ್ಕಕ್ಕೆ ತಗೊಳ್ತಾ ಇಲ್ವಾ? ಅವ್ರದ್ದು ಒಂದು 3 ಮಕ್ಕಳಿದಾರಲ್ವಾ, ಅವರನ್ನೇ ಮುಂದೆ ತರಬೇಕು ಅನ್ನೋ ಪ್ಲ್ಯಾನ್ ನಡೀತಾ ಇದೆಯಾ? ಆ 3 ಜನದಲ್ಲಿ ಯಾರಾದರೂ ಇಬ್ಬರನ್ನ ಸುದೀಪ್ ಆ ಕಡೆ ಈ ಕಡೆ ನಿಲ್ಲಿಸೋ ಪ್ಲ್ಯಾನ್ ನಡೀತಾ ಇದೆ ಅನ್ಸುತ್ತೆ. ಅದರಿಂದ ಯಾರ್ಯಾರಿಗೆ ಜಾಸ್ತಿ ಓಟ್ ಬರ್ತಾ ಇದೆ ಅಂದರೂ ಪರವಾಗಿಲ್ಲ, ಮನೆಗೆ ಕಳಿಸ್ಬಿಡೋಣ ಅಂತ ಹೇಳಿ ಮನೆಗೆ ಕಳಿಸ್ತಾ ಇದ್ದಾರೆ ಅನ್ಸುತ್ತೆ ಬಿಗ್ ಬಾಸ್. ಈ ಸರ್ತಿದು ಬಿಗ್ ಬಾಸ್ ತುಂಬ ಫೇಕ್ ಆಗಿದೆ ಅಂತ ಎಲ್ರಿಗೂ ಅನ್ನಿಸ್ತಾ ಇದೆ. ಇದರಲ್ಲಿ ನ್ಯಾಯ ಸ್ವಲ್ಪನೂ ಇಲ್ಲ ಅಂತ ಎಲ್ರಿಗೂ ಫೀಲ್ ಆಗ್ತಾ ಇದೆ. ನ್ಯಾಯ ಎಲ್ಲಿದೆ? ಬಿಗ್ ಬಾಸ್ ಮನೆಯಲ್ಲಿ ನ್ಯಾಯ ಎಲ್ಲಿದೆ ಅಂತ ಹುಡುಕ್ಬೇಕಾಗಿದೆ. ಹಾಗೆ ಆಗಿದೆ ಪರಿಸ್ಥಿತಿ ಈಗ. ಎಲ್ಲರೂ ಚಂದವಾಗಿ ಆಟ ಆಡ್ತಾ ಇರೋದನ್ನೆಲ್ಲ ಕಳಿಸ್ಬಿಟ್ಟು ಚಂದ ಆಡದೇ ಇರೋರನ್ನೆಲ್ಲ ಮನೇಲಿ ಇಟ್ಕೊಳ್ತಾ ಇದ್ದಾರೆ. ಈ ಸರ್ತಿದು ಒಂದು ಬಿಗ್ ಬಾಸ್ ಕಾನ್ಸೆಪ್ಟು ಚಂದ ಯಾರು ಆಡೋದಿಲ್ಲ ಅವರನ್ನ ಗೆಲ್ಲಿಸ್ಬೇಕು ಅನ್ನೋ ಥರ ಇರಬಹುದೇನೋ ಅನಿಸುತ್ತೆ. ಅದಕ್ಕೆ ಎಲ್ಲರನ್ನೂ ಮನೆ ಕಳಿಸ್ಬಿಟ್ಟು ಆ ತ್ರಿಮೂರ್ತಿಗಳಿದ್ದಾರಲ್ವ ಅವರನ್ನಷ್ಟೇ ಇಲ್ಲಿಟ್ಕೊಂಡು ಯಾರಾದರೂ ಆ ತ್ರಿಮೂರ್ತಿಗಳಲ್ಲಿ ಒಂದಿಬ್ಬರನ್ನ ಸುದೀಪ್ ಕೈಯಲ್ಲಿ ನಿಲ್ಲಿಸ್ಬಿಟ್ಟು ಯಾರಿಗಾದರೂ ಒಬ್ರಿಗೆ ಟ್ರೋಫಿ ಕೊಟ್ಟು ಕಳಿಸೋಣ ಅಂತ ಹೇಳಿ ಬಿಗ್ ಬಾಸ್ ಪ್ಲ್ಯಾನ್ ಆಗಿದೆ ಅನಿಸುತ್ತೆ. ಬೈತಾ ಇದ್ದಾರೆ ಬಿಗ್ ಬಾಸ್ಗೆ, ಫೇಕ್ ಬಿಗ್ ಬಾಸ್ ಈ ಥರದ್ದೆಲ್ಲ ಆಡೋದಾದರೆ ನೆಕ್ಸ್ಟ್ ಟೈಮಿಂದ ಬಿಗ್ ಬಾಸೇ ಬೇಡ ನಮಗೆ, ಬಿಗ್ ಬಾಸ್ ಶೋನ ಇಲ್ಲೇ ನಿಲ್ಲಿಸ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಸ್ಟೈಲಿಶ್ ಆಗಿ ಹೋದ್ಲು ಸ್ಪಂದನ, ಸ್ಟೈಲಿಶ್ ಆಗಿ ಕೆಳಗಿಳಿದ್ಲು. ಸ್ಪಂದನ ಸೇಫ್ ಆದ್ಲು ಅಂತ ಹೇಳಿ ಕಾರಲ್ಲಿ ಬಂದಿಳಿದ್ಲು ಸ್ಪಂದನ. ಬಿಗ್ ಬಾಸ್ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಕಾರ್ನಲ್ಲಿ ತಂದಿಳಿಸಿದ್ರು ಅಂತ ಹೇಳಿ. ಲಾಸ್ಟ್ ಇಯರು ಹಾಗೇ ಮೋಕ್ಷಿತಾ ಏನೂ ಆಡ್ತಾ ಇರಲಿಲ್ಲ. ಸ್ಪಂದನನ ಥರನೇ ಅವಳು ಸಹ ವೇಸ್ಟ್ ಬಾಡಿ ಆಗಿದ್ಲು. ಕೈಗೇಟಾಗತ್ತೆ ಕಾಲ್ಗೇಟಾಗತ್ತೆ ಅಂತ ಹೇಳಿ ಅವಳು ಸಹ ಏನೂ ಆಡ್ತಾ ಇರಲಿಲ್ಲ. ಇಬ್ಬರು ಸೇಮ್ ಟು ಸೇಮ್ ಕಾರಲ್ಲಿ ಹೇಗೆ ಕರ್ಕೊಂಡು ಹೋಗಿದ್ರು ಅವಳನ್ನ ಹಾಗೆ ಇವಳನ್ನೂ ಕರ್ಕೊಂಡು ಹೋದರು. ಸೇಫ್ ಆದ್ಲು. ಇಬ್ಬರು ಸಹ ಬಿಗ್ ಬಾಸ್ ಮನೆಗೆ ವಾಪಸ್ಸಾದರು. ಅವಳು ವೇಸ್ಟ್ ಬಾಡಿ, ಇವಳು ವೇಸ್ಟ್ ಬಾಡಿ. ಕಾರಲ್ಲಿ ಹೋಗಿ ಕಾರಲ್ಲಿ ಬಂದರು. ನೋಡಿ ಹೇಗೆ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಇವರಿಬ್ಬರಿಗೆ. ಅವಳು ಸಹ ಫೈನಲಿಸ್ಟ್ 5 ಇದ್ಲು. ಇವಳನ್ನು ಇರಿಸ್ತಾರೆ. ಸ್ಪಂದನೂ ಸಹ ಖಂಡಿತ ಇರಿಸಿಸ್ತಾರೆ. ಚಂದ ಆಡೋದು ಇದೆಲ್ಲ ಲೆಕ್ಕಕ್ಕಿಲ್ಲ. ಇವರೆಲ್ಲ ಮುದ್ದಿನ ಮಕ್ಕಳಲ್ವಾ, ಅದರಿಂದ ಅವ್ರು ಮಾತ್ರ ಲೆಕ್ಕಕ್ಕಿದ್ದಾರೆ, ಇನ್ಯಾರೂ ಲೆಕ್ಕಕ್ಕಿಲ್ಲ. ನೋಡೋಣ ಮುಂದೆ ಏನಾಗತ್ತೆ ಅಂತ. ಥ್ಯಾಂಕ್ ಯು.